6 ಜನವರಿ 31 ಮತ್ತು ಫೆಬ್ರವರಿ 1ಕ್ಕೆ ಮಂಗಳೂರಿನ ಕೇಂದ್ರ ಭಾಗದಿಂದ TMA ಪೈ ಸಭಾಂಗಣ ನಡೆಯುತ್ತಿರುವುದು ಅತ್ಯಂತ ಸಂತೋಷ. ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗಲೂ ಕೂಡ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಆಯುಷ್ ಹಬ್ಬಕ್ಕೆ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕಾಗಿ ಆಯುಷ್ನ ಒಬ್ಬ ಹಿತೈಷಿಯಾಗಿ ನಾನು ಇವತ್ತಿಲ್ಲಿ ಭಾಗವಹಿಸ್ತಾ ಇದ್ದೇನೆ. ಒಂದು ಯಾಕೆಂತ ಹೇಳಿದರೆ ನೋಡಿ, ಆಯುರ್ವೇದ ಸಿಸ್ಟಮ್ ಅದು ಆಯುರ್ವೇದ ಇರಲಿ, ಹೋಮಿಯೋಪತಿ ಇರಲಿ, ಯೋಗ ಇರಲಿ, ಯುನಾನಿ ಇರಲಿ, ಸಿದ್ಧ ಇರಲಿ, ಇದೆಲ್ಲವೂ ಕೂಡ ಭಾರತ ದೇಶದ ಋಷಿ ಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಪ್ರಯೋಜನ ಆಗುವಂಥ ಹಲವು ಚಿಕಿತ್ಸಾ ವಿಧಾನಗಳು ಇದೆ. ಆದರೆ ಜನರಿಗೆ ಅದರ ಪರಿಚಯ ಕಡಿಮೆ ಇದ್ದ ಕಾರಣ ಜನರ ಆಕರ್ಷಣೆ ಆಗ್ತಿತ್ತು ಕಡಿಮೆ. ಆದ ಕಾರಣ ಈ ರೀತಿಯ ಆಯುಷ್ ಹಬ್ಬ ಇದ್ದಂಥ ವೈದ್ಯರುಗಳಿಗೂ ಕೂಡ ಒಂದು ಉತ್ಸಾಹ ಮತ್ತು ಬರುವಂಥ ಯುವಕರು ಯುವತಿಯರು ಆಯುಷ್ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡುವಂಥ ಪ್ರೋತ್ಸಾಹ ಮತ್ತು ಜನಸಾಮಾನ್ಯರಿಗೆ ಇದರ ಹತ್ತಿರ ಬಂದು ಈ ವೈದ್ಯಕೀಯ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಪ್ರಯೋಜನಕಾರಿಯಂತಹ ಒಂದು ಜನಜಾಗೃತಿಯೊಂದು ಕಾರ್ಯಕ್ರಮ ಇವತ್ತು ಆಗಿದೆ. ಸುಮಾರು 5ರಿಂದ 10 ಸಾವಿರ ಜನಸಾಮಾನ್ಯರು ಇವತ್ತು ಆಯುಷ್ ಪದ್ಧತಿಯ ಬಗ್ಗೆ ಅರ್ಥಕೊಳ್ಳಲು ಭೇಟಿ ಮಾಡುವಂಥ ಒಂದು ಇವರಿಗೆ ನಿರೀಕ್ಷೆ ಇದೆ. ಆದರೆ ನನಗೆ ವಿಶ್ವಾಸ ಇದೆ ಅದಕ್ಕಿಂತ ಜಾಸ್ತಿ ಕೂಡ ಜನ ಇವತ್ತು ಬರ್ತಾರೆ. ಯಾಕೆಂತೇಳಿ ಜನರಿಗೆ ಇವತ್ತು ಆ ಆಯುಷ್ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸಬೇಕು, ಜನರಿಗೆ ಪ್ರಯೋಜನ ಆಗಬೇಕಂತ ಜನ ಇವತ್ತು ನೋಡ್ತಾ ಇದ್ದಾರೆ. ಅದಕ್ಕೆ ಒಂದು ವೇದಿಕೆ ತಯಾರು ಮಾಡಿಕೊಡುವಂಥ ಜವಾಬ್ದಾರಿಯೇ ಅದು ಆಯುಷ್ ಹಬ್ಬದ ಸಮಿತಿಯ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ವೈದ್ಯಕೀಯ ಪದ್ಧತಿಯಲ್ಲಿ ಕೂಡ ಅದರಾದ ಮಹತ್ವ ಇದೆ. ಅದು ಆಯುಷ್ ಇರಲಿ, ಅಲೋಪತಿ ಇರಲಿ, ಆಯುರ್ವೇದಿಕ್ ಇರಲಿ, ಹೋಮಿಯೋಪತಿ ಇರಲಿ ಅಥವಾ ಯೋಗ ಇರಲಿ, ಅದರ ಮಹತ್ವ ಇದೆ. ಆ ಎಲ್ಲ ಮಹತ್ವ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾನು ಕೂಡ ಹೇಳ್ತಾ ಇದ್ದೆ, ನಮಗೆ ಯಾವ ಪದ್ಧತಿ ಅಂತ ಇಂಪಾರ್ಟೆಂಟ್ ಅಲ್ಲ, ನಮಗೆ ಪೇಷಂಟ್ ಈಸ್ ಇಂಪಾರ್ಟೆಂಟ್. ಪೇಷಂಟಿಗೆ ಯಾವ ಚಿಕಿತ್ಸೆ ಬೇಕು ಆ ಚಿಕಿತ್ಸೆಗಳು ನಾವು ಪ್ರೋತ್ಸಾಹ ಕೊಡುವಂಥ ವಿಚಾರ ಕೂಡ ಇವತ್ತು ಆಗಬೇಕು. ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಇವತ್ತು ಆಯುರ್ವೇದ ಚಿಕಿತ್ಸಾಲಯ, ಆಯುಷ್ ಕಾಲೇಜುಗಳು, ಸಂಘ ಸಂಸ್ಥೆಗಳು, ಸುಮಾರು 50 ಹೆಚ್ಚು ಸಂಘ ಸಂಸ್ಥೆಗಳು ಮತ್ತು ಕಾಲೇಜುಗಳು ಇವತ್ತು ಇದೆ. ಇವರೆಲ್ಲದ ಪ್ರೋತ್ಸಾಹ ಮತ್ತು ಸಹಭಾಗಿತ್ವದಲ್ಲಿ ಇವತ್ತು ನಡೀತದೆ. ಹಾಗೂ ಬರೀ ಹಬ್ಬ ಅಂತ ಮಾತ್ರ ಅಲ್ಲ, ಜನಸಾಮಾನ್ಯ ಕೇಂದ್ರಿಕವಾಗಿ ಬೇರೆ ಬೇರೆ ಅದು ಆಯುಷ್ಗೆ ಸಂಬಂಧ ಕ್ಯಾಂಪ್ ಇರಲಿ, ಆರೈಕೆ ಕೇಂದ್ರ ಹಿರಿಯರಿಗೆ ಇರಲಿ ಅಥವಾ ಹೃದಯ ರೋಗ ಸಂಬಂಧಪಟ್ಟಾಗಿರಲಿ ಮತ್ತು ಅಲ್ಲಿ ಬಂದವರಿಗೆ ಏನಾದರೂ ಟೆಸ್ಟ್ ಮಾಡಬೇಕಾದಲ್ಲಿ ಮನೋರಂಜನೆಗೆ ಎಲ್ಲ ಹಮ್ಮಿಕೊಂಡು ಒಂದು ಮಾದರಿಯಾದ ಮತ್ತು ಈ ಒಂದು ಆಯುಷ್ ಹಬ್ಬದ ಮುಖಾಂತರ ಬರೀ ಆಯುಷ್ಗೆ ಮಾತ್ರ ಅಲ್ಲ ಪ್ರಯೋಜನ ಇಡೀ ಕರಾವಳಿಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮನ್ನಣೆ ಮತ್ತು ಗೌರವ ಸಿಕ್ಕುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಆದಾಗ ನಮ್ಮ ಸಮಿತಿಯವರು ಇಷ್ಟೆಲ್ಲ ಮಾಡಿದಾಗ ನೀವು ಮಾಧ್ಯಮದಿಂದ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದಕ್ಕೆ ಸಂಪೂರ್ಣವಾದ ಪ್ರಯೋಜನ ಇವತ್ತು ಆಗ್ತದೆ. ಆದ ಕಾರಣ ತಾವೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು, ಅಲ್ಲಿಗೆಲ್ಲ ಬರಬೇಕು ಮತ್ತು ಚಿಕಿತ್ಸೆ ಪದ್ಧತಿಯನ್ನು ಕೂಡ ತಾವೆಲ್ಲ ಅಳವಡಿಸಿಕೊಳ್ಬೇಕು. ಇದಕ್ಕೆ ಮತ್ತೆ ಆಯುಷ್ ಮತ್ತು ನ್ಯಾಚುರೋಪತಿ ಇದೆಲ್ಲ ಇರಲಿ, ಇದರ ರೋಗ ಬಂದು ಮದ್ದು ಕೊಡೋಕ್ಕಿಂತ ಜಾಸ್ತಿ ಇದರಲ್ಲಿ ರೋಗ ಬರದ ರೀತಿ ತಡೆಗಟ್ಟಲಿಕ್ಕೆ ಇವತ್ತಿದೆ. ನಾವೀಗ ರೋಗ ಬಂದ ನಂತರ ಆಸ್ಪತ್ರೆಗೆ ಹೋಗುವುದಲ್ಲದೆ ಬರುವಂಥ ರೋಗ ಆಟೋಮೆಟಿಕ್ ಬರ್ತದೆ, ನಮ್ಮ ಮಿಸ್ಟೇಕಿಂದಲೇ ಬರುವಂಥದ್ದು. ಈ ರೋಗ ಬರುವುದನ್ನು ಹೇಗೆ ತಡೆಗಟ್ಟಬೇಕಂತೇಳಿ ಹಲವಾರು ಇವತ್ತು ಪ್ರಿವೆಂಟಿವ್ ಮೆಡಿಸನ್ ಇವತ್ತು ನಮಗೆ. ಆದ ಕಾರಣ ಈ ನಮ್ಮ ಮುಖ್ಯ ಉದ್ದೇಶ ಆಸ್ಪತ್ರೆಯನ್ನು ಜಾಸ್ತಿ ಕಟ್ಟುವುದಲ್ಲ, ಆಸ್ಪತ್ರೆಯನ್ನು ಕಡಿಮೆ ಮಾಡಬೇಕಾದ್ರೆ ಆಯುಷ್ ಅಂತ ಪ್ರಿವೆಂಟಿವ್ ಮೆಷರ್ಸ್ ಇವತ್ತು ಸಮಾಜದ ಜನಜಾಗೃತಿ ಆಗಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಬರಬೇಕು. ಹಿಂದೆ ಇತ್ತು ಪ್ರತಿಯೊಂದು ಹಿರಿಯರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಲವಾರು ಇವತ್ತು ಮದ್ದುಗಳು ಗೊತ್ತಿತ್ತು. ನಾವು ನೀವು ಸಣ್ಣದಿರುವಾಗ ನಮಗೆಲ್ಲ ಗೊತ್ತಿದೆ, ಈಗಲೂ ಕೂಡ ಕೆಲವು ಮನೆಯಲ್ಲಿ ಇದೆ. ಅದಕ್ಕಾಗಿ ಬಹುಶಃ ಇದೆಲ್ಲ ಕೂಡ
ಜನರಿಗೆ ಪ್ರಯೋಜನ ಕಾರ್ಯಕ್ರಮ ಆದಾಗ ನಾನು ಶುಭಾಶಯ ಸಲ್ಲಿಸ್ತೇನೆ. ನಿಮ್ಮೆಲ್ಲ ಸಹಕಾರ ಬೇಕಾದ್ರೆ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. Only 5 minutes detail ಮಾಡ್ಕೊಳ್ಳಿ. 5 minutes. ಆಯುಷ್ ಅಲ್ಲ, ಅವ್ರಿಗೇನೋ ಡೌಟ್ ಇದ್ರೆ ಕೇಳಿ. ಹೌದು ಹೌದು, ಅದು ಶುಭಗಳಿಗೆ ಬರಬೇಕಲ್ಲ. ಹೌದು ಅಲ್ಲಲ್ಲ, ಇವರು ಕೇಳೋ ಪ್ರಶ್ನೆ ಕರೆಕ್ಟ್. ಈವೆಂಟ್ಸ್ ಜಾಸ್ತಿ. ಈಗ ಇವರೆಲ್ಲ ಕೂಡ ಇದರಲ್ಲೇ ಕೇಂದ್ರೀಕೃತವಾಗಿದ್ದಾರೆ. ಏನು ನಾಡು ಜನವರಿ 1st ಹೇಗೆ ಮಾಡುದಂತೇಳಿ, ಯಾಕೆ ಆಗ್ಲಿಲ್ಲ ಅಂತೇಳಿ ಮತ್ತೆ ಆಲೋಚನೆ ಮಾಡಿ ಹೇಳುವ. 2019-20 ಮಾಡಬೇಕಂತಿತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಬಂದದ್ರಿಂದ ಸ್ವಲ್ಪ ಮುಂದೆ ಹೋಯ್ತು. ಮುಂದೆ ಹೋದ್ ಸ್ವಲ್ಪ ಜಾಸ್ತಿ ಡ್ರ್ಯಾಗ್ ಆಯ್ತು ಅಂತ ಹೇಳ್ಬೋದು. ಅಲ್ಲಲ್ಲ, ಇಸ್ ಪಾಯಿಂಟ್ ಇಸ್ ಕರೆಕ್ಟ್. ಆಗ